ಮೈಲಾರದ ಕಾರ್ಣಿಕೋತ್ಸವ ಸಂಪಾದಿತಲೆ ಪರಾಕ್. ಗದಗ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮೈಲಾರ ಗುಡ್ಡದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಬೃಹತ್ ವಿಜೃಂಭಣೆಯಿಂದ ಜರುಗಿತು. ಗೊರವಯ್ಯನು ಅಂದಾಜು ಸುಮಾರು 20 ಅಡಿ ಎತ್ತರದ ಎಣ್ಣೆಯನ್ನು ಸವರಿದ ಬಿಲ್ಲನ್ನು ಏರಿ ಕುಳಿತು ಸದ್ದಲೆ ಎಂದಾಗ ಇಡೀ ಪರಸಿ ನಿಶಬ್ದವಾಯಿತು. ತದನಂತರ ಗೊರವಪ್ಪನು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದದಂತೆ ಸಂಪಾದಿತಲೇ ಪರಾಕ್ತೆ ಎಂದು ಕಾಣಿಕದ ಭವಿಷ್ಯವಾಣಿ ನುಡಿದು ಭೂಮಿಗೆ ಧುಮುಕಿದನು. ಶ್ರೀ ಮೈಲಾರಲಿಂಗೇಶ್ವರನು ಶಿವನ ಅವತಾರ ಎಂಬ ನಂಬಿಕೆಯಿದೆ. ಕಾಣಿಕ ನುಡಿಯುವ ಗೊರವಪ್ಪನು ದೈವದ ಪ್ರತಿನಿಧಿ ಎಂಬ ಪ್ರತೀತಿಯು ಸಮಸ್ತ 7 ಕೋಟಿ ಭಕ್ತಗಣದಲ್ಲಿದೆ. ಕಾಣಿಕ ಭವಿಷ್ಯವಾಣಿಯನ್ನು ನುಡಿಯುವ ಗೊರವಯ್ಯನು ಧಾರ್ಮಿಕ ಪದ್ಧತಿಯಂತೆ ಒಟ್ಟು 11 ದಿನಗಳ ಕಾಲ 1 ಲೋಟ ಹಾಲು, 1 ಬಾಳೆಹಣ್ಣು ಹಾಗೂ ಬಂಗಾರದ ನೀರು ಮಾತ್ರ ಸೇವಿಸುತ್ತಾನೆ. ಗೊರವಯ್ಯನು ನುಡಿಯುವ ದೈವವಾಣಿಯು ಪ್ರಸಕ್ತ ವರ್ಷದ ಮಳೆ, ಬೆಳೆ, ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಭವಿಷ್ಯವಾಣಿ ಎಂದು ಲಕ್ಷಾಂತರ ಭಕ್ತಗಣದ ನಂಬಿಕೆಯಾಗಿದೆ. ಫೆ. 4ರಂದು ಬುಧವಾರ ನಡೆದ ನಾಡಿನ ಭಕ್ತಕೋಟಿಯ ಶ್ರೀ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತಸಾಗರವೇ ಹರಿದು ಬಂದಿತು. ಲಕ್ಷಾಂತರ ಭಕ್ತರು ಶ್ರದ್ಧಾಭಕ್ತಿಯೊಂದಿಗೆ ಶ್ರೀ ಮೈಲಾರಲಿಂಗೇಶ್ವರನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ದೇವರಿಗೆ ತನು ಮನದನದೊಂದಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ವರದಿ ಚಂದ್ರಶೇಖರ ಸೋಮಣ್ಣವರ.